ನಾಳೆ ಮಾರ್ಚ್ 10 ಭಾನುವಾರ ಮಾಘ ಮಾಸದ ಅಮಾವಾಸ್ಯೆ ಬಂದಿದೆ. ಅಂದರೆ ನಾಳೆ ಮಾಘ ಮಾಸ ಮುಗಿದು ಮಾರ್ಚ್ 11ರಿಂದ ಪಾಲ್ಗುಣ ಮಾಸ ಪ್ರಾರಂಭವಾಗುತ್ತದೆ. ಪೂರ್ವಜರನ್ನು ಮೆಚ್ಚಿಸಲು ಈ ದಿನವನ್ನು ಅತ್ಯಂತ ಮಹತ್ವದ ದಿನವೆಂದು ಹೇಳಲಾಗುತ್ತದೆ. ಈ ದಿನ ವಿಶೇಷವಾಗಿ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಲು ಅಥವಾ ಪಿತೃಗಳ ಆಶೀರ್ವಾದ ಪಡೆಯಲು ಸೂಕ್ತ ದಿನ. ಹಾಗಾಗಿ ಈ ದಿನ ಯಾವ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದರೆ ಕುಟುಂಬಕ್ಕೆ ಏಳಿಗೆಯಾಗುತ್ತದೆ ಎಂದು ತಿಳಿಯೋಣ. ಪಿತೃಗಳ ಆಶೀರ್ವಾದವಿಲ್ಲದೆ ನಾವು ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಪಿತೃಗಳ ಕಾರ್ಯವನ್ನು ವಿಧಿವಿಧಾನಗಳ ಮೂಲಕ ಶಾಸ್ತ್ರೋಕ್ತವಾಗಿ ಮಾಡಬೇಕು. ಈ ದಿನ ಕೆಲವು ಕಡೆ ಪಿತೃದೋಷ ನಿವಾರಣೆಗಾಗಿ ಹವನಗಳನ್ನು ಮಾಡುತ್ತಾರೆ. ಅಮಾವಾಸ್ಯೆಯ ತಿಥಿ ಸಮಯವು ಮಾರ್ಚ್ 9ರಂದು ಸಂಜೆ 6:17 ಪ್ರಾರಂಭವಾಗಿ ಮಾರ್ಚ್ 10 ಮಧ್ಯಾಹ್ನ 2:29 ಮುಕ್ತಾಯವಾಗುತ್ತದೆ. ಪ್ರತಿಯೊಂದು ತಿಂಗಳಿನಲ್ಲಿ ಬರುವ ಅಮಾವಾಸ್ಯೆಗೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಹಾಗೆಯೇ ಮಾಘ ಅಮಾವಾಸ್ಯೆಗೂ ಕೂಡ ಬಹಳ ಮಹತ್ವವಿದೆ. ಈ ಅಮಾವಾಸ್ಯೆಯಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುವುದೆಂದು ಹೇಳಲಾಗುತ್ತದೆ. ಗಂಗಾ ನದಿಯಂತಹ ಪವಿತ್ರ ಪುಣ್ಯ ನದಿಗಳಲ್ಲಿ ಈ ದಿನ ಸ್ನಾನ ಮಾಡುವುದರಿಂದ ಮಾನಸಿಕ ಮಾತ್ರವಲ್ಲದೆ ದೈಹಿಕ ಸಮಸ್ಯೆಗಳು ನಿವಾರಣೆ ಆಗುತ್ತದೆಯಂತೆ. ಇಲ್ಲವಾದರೆ ಸ್ನಾನದ ನೀರಿಗೆ ಗಂಗಾಜಲವನ್ನು ಸೇರಿಸಿ ಅಥವಾ ಯಾವುದಾದರೂ ತೀರ್ಥಕ್ಷೇತ್ರಕ್ಕೆ ಹೋದಾಗ ತಂದಿರುವ ತೀರ್ಥವನ್ನು ಸ್ನಾನದ ನೀರಿಗೆ ಸೇರಿಸಿ ಸ್ನಾನ ಮಾಡಿದರೆ ನದಿಯಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ. ಕಲ್ಲುಪ್ಪನ್ನು ನೀರಿನಲ್ಲಿ ಸೇರಿಸಿ ಅಂದರೆ 50 ಗ್ರಾಂನಷ್ಟು ಉಪ್ಪನ್ನು ಸುಮಾರು 1 ಲೀಟರ್ ನೀರಿನಲ್ಲಿ ಬೆರೆಸಿ ಮನೆಯನ್ನು ಒರೆಸಬೇಕು. ಇದು ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕುತ್ತದೆ. ಅಥವಾ ಉಪ್ಪಿನ ಬದಲಿಗೆ ಗೋಮೂತ್ರವನ್ನು ಕೂಡ ಸೇರಿಸಿ ಮನೆಯನ್ನು ಒರೆಸಬಹುದು. ಅಮಾವಾಸ್ಯೆಯ ದಿನ ಮರ, ಬಳ್ಳಿ ಇವುಗಳನ್ನು ಕಡಿದರೆ ಬ್ರಹ್ಮಹತ್ಯ ದೋಷ ಬರುತ್ತದೆ ಎಂದು ಹೇಳುತ್ತಾರೆ. ಸ್ನಾನದ ನಂತರ ಈ ದಿನ ಮನೆಯ ಯಜಮಾನ ಅಂದರೆ ಮನೆಯಲ್ಲಿರುವ ಹಿರಿಯ ಸದಸ್ಯರು ಕಪ್ಪು ಎಳ್ಳು, ಅಕ್ಕಿ, ಹೂವುಗಳನ್ನು ಬೆರೆಸಿದ ನೀರನ್ನು ಪಿತೃಗಳ ಹೆಸರನ್ನು ಹೇಳಿ ಪಿತೃಗಳಿಗೆ ದಕ್ಷಿಣ ದಿಕ್ಕಿನಲ್ಲಿ ತಿರುಗಿ ತರ್ಪಣ ನೀಡಿದರೆ ಆ ಮನೆಯ ಪಿತೃಗಳು ಸಂತೃಪ್ತರಾಗಿ ಕುಟುಂಬಕ್ಕೆ ಆಶೀರ್ವದಿಸುತ್ತಾರೆ. ಇದರಿಂದ ಸರ್ವ ಪಿತೃಶಾಪ, ಪಿತೃದೋಷಗಳು ಸುಲಭವಾಗಿ ನಿವಾರಣೆ ಆಗುತ್ತದೆ. ನಾಳೆಯ ದಿನ ದಾನ ಮಾಡುವುದು, ನಿರ್ಗತಿಕರಿಗೆ ಆಹಾರ, ಬಟ್ಟೆಗಳನ್ನು ದಾನವಾಗಿ ನೀಡುವುದು ಪುಣ್ಯದ ಕಾರ್ಯವೆಂದು ಹೇಳುತ್ತಾರೆ. ನಾಳೆ ತಪ್ಪದೆ ಭಗವದ್ಗೀತೆ, ರಾಮಚರಿತ ಮಾನಸವನ್ನು ಓದಿ ಅಥವಾ ಕೇಳಿ. ಇದರ ಜೊತೆಯಲ್ಲಿ ಸಾಧ್ಯವಾದಷ್ಟು ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ಇದರಿಂದ ಪಿತೃದೋಷ, ದುಷ್ಟಶಕ್ತಿಗಳು ನಿವಾರಣೆ ಆಗುತ್ತದೆ. ಈ ದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ, ಪೂಜೆಯ ಸಮಯದಲ್ಲಿ ಜನಿವಾರವನ್ನು ಅರಳಿ ಮರಕ್ಕೆ ಅರ್ಪಿಸಿ ತುಪ್ಪದ ದೀಪವನ್ನು ಹಚ್ಚಿ ಪೂಜಿಸಬೇಕು. ನಂತರ ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕು. ನಾಳೆ ಗೋವಿಗೆ ಗೋಗ್ರಾಸವನ್ನು ನೀಡಿ, ತೊಳೆದ ಅಕ್ಕಿಗೆ ಸ್ವಲ್ಪ ಬೆಲ್ಲ ಅಥವಾ ಬಾಳೆಹಣ್ಣನ್ನು ಸೇರಿಸಿ ಗೋವಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಮಸ್ಕರಿಸಿ ಗೋಗ್ರಾಸವನ್ನು ನೀಡಿ. ಏನಾದರೂ ಕಂಟಕ, ಕೆಟ್ಟ ದೃಷ್ಟಿ ಇದ್ದರೆ ಇದರಿಂದ ಪರಿಹಾರವಾಗುತ್ತದೆ. ಅಷ್ಟೋತ್ತರದ ಮೂಲಕ ಬಿಲ್ವಪತ್ರೆಯ ಪೂಜೆಯನ್ನು ಮಾಡಬಹುದು. ಮುಖ್ಯವಾಗಿ ಅಮಾವಾಸ್ಯೆಯ ದಿನ ಶಿವನಿಗೆ ಬಿಲ್ವಪತ್ರೆಯಿಂದ ಪೂಜೆ ಮಾಡಿದರೆ ದೃಷ್ಟಿ ದೋಷದಿಂದ ಪಾರಾಗಬಹುದು. ಇದರೊಂದಿಗೆ ಬೆಲ್ಲವನ್ನು ದಾನ ನೀಡಿದರೆ ಅಪಮೃತ್ಯುವನ್ನು ಗೆಲ್ಲಬಹುದು. ಈ ಪೂಜೆಯಿಂದ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಗಳನ್ನು ದೂರಗೊಳಿಸಬಹುದು. ಇಲ್ಲವಾದರೆ ನಾಳೆಯ ದಿನ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ದೇವರ ಪೂಜೆಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ ಬೆಲ್ಲವನ್ನು ದಾನ ನೀಡಿದರೂ ಒಳ್ಳೆಯ ಫಲದ ಜೊತೆಗೆ ಪಿತೃಗಳ ಆಶೀರ್ವಾದವು ಪ್ರಾಪ್ತಿಯಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.